ದೇಶ ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದೀಪಾ ಬಾಳಿಗ, ಬೆಂಗಳೂರು. ಅನುಷ್ ಶೆಟ್ಟಿ, ಅಟ್ಲಾಂಟಾ, USA. ಶೀತಲ್, ಬೆಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಯೇಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ
ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ. ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ನಿಷ್ಠ ಭಕ್ತರಿಗೆ ನಮಸ್ಕಾರಗಳು. ಅತ್ಯಂತ ಸುಲಭವಾದ ಅತ್ಯಂತ ಕಷ್ಟವಾದ ವಿಚಾರ ದೇವರೊಲುಮೆಗೆ ಹೀಗೆ ಮಾಡಿ. ದೇವರು 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 ಎಂಬ ಒಬ್ಬ ಆಸ್ತಿಕ ದಿನ ಬೆಳಗಾದರೆ 10,000 ಬಾರಿ ನನ್ನ ದೇವರು ನನ್ನ ದೇವರು ನನ್ನ ದೇವರು ಎನ್ನುತ್ತಾನೆ. ಅದೇ ಅವನ ತಮ್ಮ ಲೌಕಿಕ ಮಾತನಾಡಿದರೆ ದೇವರು ದೇವರು ದೆವ್ವ ಹಿಡಿದಂತೆ ನೀನು ಮಾತಾಡುತ್ತಿ, ಏನು ಮಾಡುತ್ತಾನೆ ನಿನ್ನ ದೇವರು ನೋಡೋಣ ಅನ್ನುತ್ತೆ. ಆ ತಾಯಿಗೆ ದೊಡ್ಡ ಮಗ ಆಸ್ತಿಕ, ಚಿಕ್ಕ ಮಗ ನಾಸ್ತಿಕ. ದೇವರು ದೆವ್ವ, ದೆವ್ವ ದೇವರು, ಇವರೊಳಗೆ ಆ ತಾಯಿ ಚಟ್ನಿ. ಯೋಚನೆ ಮಾಡಿ, ದೇವರೊಲುಮೆ ಸ್ಪಷ್ಟವಾಗಿ ಅನುಭವಿಸುವ ಆ ದೊಡ್ಡವ ದೇವರನ್ನು ನಂಬದ ಚಿಕ್ಕವನಿಗೆ ಯಥಾರ್ಥವಾಗಿ ದಾರಿದೀಪವಾದರೆ ಎಷ್ಟೊಂದು ಅದ್ಭುತವಾದ ಬದಲಾವಣೆ ಆ ಮನೆಯಲ್ಲಿ ಆಗುತ್ತದೆ. ಅದು ಮೆಕ್ಯಾನಿಕಲ್ ಆಗಬಾರದು, ಮೆಥಾಡಿಕಲ್ ಆಗಬೇಕು. ಅದು ಹುರುಳಿಲ್ಲದ ಸತ್ಯವಾಗಬಾರದು, ಹುರುಳಿರುವ ಪರಮ ಪವಿತ್ರ ಸತ್ಯವೇ ಆಗಬೇಕು. ನಮ್ಮ ಹಿಂದೂ ಧರ್ಮದಲ್ಲಿ ಎಷ್ಟೋ ಮನೆಯಲ್ಲಿ ಕಾಟಾಚಾರಕ್ಕೆ ದೇವರನ್ನು ಇಟ್ಟಿದ್ದಾರೆ. ದೇವರ ಕಂಡಿ ಎಂಬ ಜಾಗ ಒಂದಿರುತ್ತೆ, ಸಾಮಾನ್ಯವಾಗಿ ನೆಲಮಟ್ಟದಲ್ಲಿರುವುದಿಲ್ಲ. ಅಡುಗೆ ಮನೆಯಲ್ಲಿಯೋ ವಿಶೇಷವಾದ ಕೋಣೆಯಲ್ಲೋ 4 ಅಡಿ ಎತ್ತರದಲ್ಲಿ ಒಂದು ಕಂಡಿ ಇರುತ್ತದೆ. ಆ ಕಂಡಿಗೆ ಕಷ್ಟಪಟ್ಟು ದಿನದಲ್ಲಿ ಕೆಲವು ಹೂವನ್ನು ಏರಿಸುತ್ತಾರೆ, 1-2 ಮಂಗಳಾರತಿಯನ್ನು ಮಾಡುತ್ತಾರೆ. ದೇವರೊಲುಮೆಯ ಅರ್ಥವಾಗಲು ಈ ರೀತಿ ಇಟ್ಟರೆ ಸಾಕೆ. ದೇಹಕ್ಕೆ ವರ್ಚಸ್ಸಿನ ರುಮಾಲು ದೇವರು. ನಮ್ಮೆಲ್ಲರೊಳಗಿರುವ ಪ್ರಾಣಶಕ್ತಿಯೇ ದೇವರು. ಪ್ರಾಣಶಕ್ತಿ, ಆತ್ಮಶಕ್ತಿ, ಧ್ಯಾನಶಕ್ತಿ, ಮಾನಶಕ್ತಿ, ಗಾನಶಕ್ತಿ, ಯಾನಶಕ್ತಿ, ಅದೇ ದೇವರು. ಹಬ್ಬ ನನ್ನಿಂದ ಆಗೋದು, ಎಷ್ಟೋ ಬಾರಿ ನಾವು ಹೇಳುತ್ತೇವೆ. ಆಗೋದು ಅಂದರೂ ನೀನು ಯಶಸ್ವಿಯಾದಿಯಲ್ಲ. ನಿಮ್ಮ ಲೌಕಿಕ ಮನಸ್ಸಿನಿಂದ ಆಗದಿದ್ದರೂ ಒಳಗಿನ ಭಗವಂತ ಪ್ರಾಣಶಕ್ತಿಯಾಗಿ ಅದ್ಭುತ ಕೃಪಾ ಅವಲೋಕನದೊಂದಿಗೆ ಕೃಪಾ ಸಿಂಚನದೊಂದಿಗೆ ನಿಮ್ಮಿಂದ ಅದ್ಭುತ ಮಾಡಿಸುತ್ತಾನೆ. ದೇವರೊಲುಮೆಗೆ ಏನೆಲ್ಲ ಮಾಡಬೇಕು? ಹಾಗಾದರೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಬೇಕು. ನಾನು ನನ್ನದು ನನ್ನಿಂದ ನನ್ನಿಂದಲೇ ಎಂಬಿ ಅಹಮಿಕೆಯನ್ನು ನೀವು ಸಂತೋಷದಿಂದ ಭಗವಂತನಿಗೆ ಅರ್ಪಿಸಬೇಕು. ನಾನು ಇಲ್ಲವೇ ಇಲ್ಲ, ನಾನಂದರೆ ನೀನೇ, ನೀನಂದರೆ ನಾನೇ. ಅಲ್ಪಜ್ಞನಾಗಿ ಅಜ್ಞನಾಗಿ ನಾನು 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 ಎಂದು ಚಿಕ್ಕಂದಿನಿಂದ ನನ್ನಮ್ಮ ನನ್ನಲ್ಲಿ ತುಂಬಿದಳು, ಪಾಲಿಷ್ ಮಾಡಿದಳು. ನಾನು ಎಂಬ ಹೊಸ ಕೋಟನ್ನು ನನ್ನ ಮೇಲೆ ಧರಿಸಿದಳು. ನನ್ನ ಜನ್ಮದಿನದ ದಿನ ಮಂಗಳಾರತಿಯನ್ನು ಮಾಡಿ ನಾನು ಶ್ರೇಷ್ಠ ಎಂಬ ಭರವಸೆಯನ್ನು ನನ್ನಲ್ಲಿ ತುಂಬಿಸಿಬಿಟ್ಟಳು. ಈ ಕೃತಕ ಮಹಿಮೆಯ ಗುಂಗಿನಲ್ಲಿ ನಾನು ಬೆಳೆಯುವಂತೆ ಮಾಡಿದಳು. ನಿಜವಾಗಿಯೂ ನಾನು ಅಂದರೆ ನೀನೇ, ಅಹಂ ಬ್ರಹ್ಮಾಸ್ಮಿ. ಈ ಭಾವ ಎಷ್ಟು ಬೇಗ ನಮ್ಮಲ್ಲಿ ಸ್ಥಾಯಿಯಾಗಿ ಉಳಿಯುತ್ತದೋ ಅಷ್ಟೇ ಬೇಗ ನಮ್ಮ ಉನ್ನತಿ ಸಾಧ್ಯ. ದೇವರೊಲುಮೆಗೆ ನಮ್ಮೆಲ್ಲ ದಿನಚರಿಯ ಕೆಲಸಗಳನ್ನು ಕೂಡ ಭಗವಂತನ ಪೂಜೆ ಅಂತ ಮಾಡಬೇಕು. ಜನರೊಂದಿಗೆ ಎಲ್ಲ ಮಾತನ್ನು ಕೂಡ ಮಂತ್ರ ಎಂಬಂತೆ ನಾವು ಉಚ್ಚರಿಸಬೇಕು.
ನಮ್ಮ ಎಲ್ಲ ಓಡಾಟವನ್ನು ತೀರ್ಥಯಾತ್ರೆಯಂತೆ ನಾವು ನಿಷ್ಠೆಯಿಂದ ಮಾಡಬೇಕು. ನಮ್ಮೆಲ್ಲರ ಮನೆ ಭಗವಂತನ ಮನೆಯಾದ ದೇವಾಲಯ ಎಂಬ ಸಂತೃಪ್ತಿಯಿಂದ ನಾವು ನೋಡಿಕೊಳ್ಳಬೇಕು. ಯೋಚನೆ ಮಾಡಿ, ಲೌಕಿಕ ಅಟ್ಯಾಚ್ಮೆಂಟ್ ಹೋಗಬೇಕು, ಆಧ್ಯಾತ್ಮಿಕ ಡಿಟ್ಯಾಚ್ಮೆಂಟ್ ಸ್ಥಾಯಿಯಾಗಬೇಕು. ಒಂದು ಯಾಂತ್ರಿಕ ರೂಪದಲ್ಲಿ ಕನ್ವರ್ಷನ್ ಆಗಬೇಕು, ಅದು ಇನ್ವರ್ಷನ್ ಕೂಡ ಹೌದು. ನಮ್ಮ ಒಳಗಿನ ಭಗವಂತನನ್ನು ನಾವು ಎಣಿಸಿಕೊಂಡು ನಾನು ದೇಹ ಮಾತ್ರವಲ್ಲ ದೇಹಿ, ನಾನು ಜೀವನಕ್ಕೆ ಲೌಕಿಕ ಬೌಂಡರಿಯೊಂದಿಗೆ ಬದುಕುವ ವ್ಯಕ್ತಿ ಮಾತ್ರವಲ್ಲ, ಯೋಚನಾತೀತವಾದ ಗುಣಾತೀತವಾದ ಭಗವಂತನೇ. ಎಷ್ಟು ಬೇಗ ಅಹಂ ಬ್ರಹ್ಮಾಸ್ಮಿ ಎಂದು ಸಂತೋಷದಿಂದ ಎದೆತಟ್ಟಿಕೊಂಡು ನಾನು ಹೇಳುತ್ತೇನೋ, ಖಂಡಿತವಾಗಿ ಅಹಂ ನಾನು ಬ್ರಹ್ಮನೇ ಅಸ್ಮಿ ಆಗಿದ್ದೇನೆ. ಬ್ರಹ್ಮ ಎಂದರೆ 4 ಮುಖಗಳೇ ಇರಬೇಕಂತಿಲ್ಲ. ಭಾವನೆಯ ಆರಂಭವಾದುದು ಬ್ರಹ್ಮನಿಂದಲೇ. ಪ್ರೀತಿಸಬೇಕು, ಕ್ಷಮಿಸಬೇಕು, ತಾಳ್ಮೆಯಿಂದ ನೋಡಬೇಕು, ನಿಸ್ವಾರ್ಥದಿಂದ ಸಹಕರಿಸಬೇಕು, ಯಥಾರ್ಥವಾಗಿ ಕರ್ತವ್ಯಪರನಾಗಬೇಕು ಎಂಬ ಭಾವನೆಯ ಆದಿಯೇ ಬ್ರಹ್ಮದಿಂದ. ಭಗವಂತ ಮೆಚ್ಚುವಂತೆ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ಸಮರಸ, ಸರಸ, ಸವಿರಸ, ಸಂತಸ ಇವೆಲ್ಲವೂ ನಮ್ಮಲ್ಲಿ ಉಕ್ಕುವಂತಿರಬೇಕು. ಹಾಗಾದಾಗ ಮಾತ್ರ ಭಗವಂತನ ಕೃಪಾಲೋಚನಕ್ಕೆ ಸದಾ ನಾವು ಬೀಳುತ್ತೇವೆ. ಒಲುಮೆ ಎಂದರೆ ನಾನಿದ್ದೇನೆ ಎಂಬ ಅಭಯ. ಒಲುಮೆ ಎಂದರೆ ಬೀಳದಿದ್ದಂತೆ ನಾನು ತಡೆಯುವೆ ಎಂಬ ಭಗವಂತನ ಆಧಾರ. ಒಲುಮೆ ಎಂದರೆ ಏನೇ ಆಗಲಿ ನನ್ನಿಂದಲೇ ನೀನು ಪಡೆದಿದ್ದಿ, ಕಿಂಚಿತ್ ಕೂಡ ಚಿಂತೆ ಬೇಡ ಎಂಬ ಅತ್ಯಂತ ಅದ್ಭುತವಾದ ಸಕಾರಣವಾದ ಧೋರಣೆ. ಇಂಥ ಭಗವಂತನ ಒಲುಮೆಗೆ ಏನಾಗಬೇಕು? ನೀನು ಸೊನ್ನೆಯಾಗಬೇಕು. ನಾನು ನನ್ನಿಂದಲೇ, ನನಗಾಗಿಯೇ, ನನ್ನ ಮೂಲಕವೇ ಎಂಬ ಈ ಘಂಟಾಘೋಷವಾಗಿ ನೀವು ಅಹಮಿಕೆಯನ್ನು ವ್ಯಕ್ತಪಡಿಸುವ ಜಂಬ ಅಂತ ಇದೆ. ಜಾಂಬವಂತರಾಗಿ ನೀವು ಮೆರೆಯುತ್ತೀರಿ ನೋಡಿ. ನಾನು ಯಾರು ಗೊತ್ತೇ ಬಯಲಾಟದಲ್ಲಿ ನೀವು ಕೇಳಿರ್ಬೋದು. ಆ ವೇಷಧಾರಿ ಹೇಳುತ್ತಾನೆ, ಇಡೀ ಜಗತ್ತನ್ನು ಸೃಷ್ಟಿಸಿದವನೇ ನಾನು, ನನ್ನವರಿಗೆ ಬಾರದು ಯಾವುದೂ ಕೂಡ ಈ ಜಗತ್ತಿನಲ್ಲಿಲ್ಲ. ದೇವರ ಪಾತ್ರಧಾರಿಯಾಗಿ ಆತ ಘಂಟಾಘೋಷವಾಗಿ ಕೂಗುವಾಗ ಶ್ರೀ ಗುರುಜಿ ಹೇಳ್ತಾರೆ, ಯಥಾವತ್ ಕಣ್ತುಂಬಬೇಕು. ನೀನೇ ನಾನು ಎಂದು ಆತ ನಿಜವಾಗಿ ವರ್ತಿಸುವಾಗ ನಾನು ಭಾವದ ಅಹಮಿಕೆಯ ಕ್ಷಣ ತ್ರಣ ಕೂಡ ಅಲ್ಲಿರಬಾರದು ಅಂತಾರೆ. ಅದಕ್ಕೆ ಭಗವಂತನ ಪಾತ್ರಧಾರಿ ಅತ್ಯಂತ ಪರಿಣಿತನಾಗಬೇಕು. ಗ್ಲಿಸರಿನ್ ಕಣ್ಣೀರಲ್ಲ, ಸಾಚಾ ಕಣ್ಣೀರು ಅವನಲ್ಲಿ ಬರಬೇಕು. ಭಗವಂತ ಮೆಚ್ಚುವುದು ಸಾಚಾ ಕಣ್ಣೀರಿಗೆ. ಹುಟ್ಟುವಾಗಲೇ ನಾವೆಲ್ಲ ಬತ್ತಲಾಗಿ ಬಂದಿದ್ದೇವೆ. ಅಯ್ಯೋ ಮಗುಗೆ ಬಟ್ಟೆ ಇಲ್ಲ, ಯಾರಾದರೂ ಆ ರೀತಿ ಕಾಣುತ್ತಾರೇನೋ? ಯೋಚನೆ ಮಾಡಿ. ಬಟ್ಟೆಯೇ ಇಲ್ಲ, ಕಾಂಪೌಂಡ್ ಇಲ್ಲದ ದೇಹ. ಯಾಕದು? ಅಸೀಮ ಭಗವಂತನ ಶಕ್ತಿ ಈ ಮಗುವಿನಲ್ಲಿದೆ, ಲಿಮಿಟ್ಲೆಸ್. ಹಾಗೆಂದೇ ಬತ್ತಲೆಯಾಗಿ ಭಗವಂತ ಕಳಿಸುತ್ತಾನೆ. ನೀನು 1ನೇ ವರ್ಷದ ಹುಟ್ಟುಹಬ್ಬಕ್ಕೆ ಅದಕ್ಕೆ ಸರಿಯಾದ ಬಟ್ಟೆಯನ್ನು ಬೇಕಾದರೆ ಹೊಲಿಸಿಕೋ, ಅದರೊಳಗೆ ಇರುವ ಶಕ್ತಿ ಮಾತ್ರ ಅದರದ್ದಾಗುತ್ತದೆ. ಈಗ ಇನ್ಫಿನಿಟ್ ಪವರ್ ಈಸ್ ದಟ್. ಈಗ ಅಪಾರ, ಅಸೀಮ, ಅಮೋಘ ಶಕ್ತಿ ಆ ಮಗುವಿನಲ್ಲಿದೆ. ಹಾಗಾಗಿ ಅದಕ್ಕೆ ಲಿಮಿಟ್ ಇಲ್ಲ. ಎಂಥ ಅದ್ಭುತವಾದ ತತ್ವ. ಅದಕ್ಕೆ ಸರಿಯಾಗಿ ನಾವು 1ನೇ ವರ್ಷದ ಹುಟ್ಟುಹಬ್ಬದ ವೇಳೆ ಆ ಮಗುವಿಗೆ ಹೊಸ ಬಟ್ಟೆಯನ್ನು ಧರಿಸುತ್ತೇವೆ. 100 ಬಾರಿ ದಿನದಲ್ಲಿ ಕನ್ನಡಿ ತೋರಿಸಿ ನೀನೇ ಇಂದ್ರ, ನೀನೇ ಚಂದ್ರ ಎಂದು ಬಿಡುತ್ತೇವೆ. ಆ ಮಗು ಗಟ್ಟಿಯಾಗಿ ನಂಬುತ್ತದೆ, ನಾನು ಚಂದ್ರ. 1ನೇ ತರಗತಿಯಲ್ಲಿ ಶಾಲೆಗೆ ಹೋದಾಗ ಅಧ್ಯಾಪಕರು ಚಂದ್ರ ಎಲ್ಲಿದ್ದಾನೆ ಎಂದರೆ ನಾನೇ ಚಂದ್ರ. ಎಲ್ಲ ಹುಡುಗರು ಗೊಳ್ಳೆಂದು ನಗುವಾಗ ಆ ಮಗುವಿಗೆ ಕಕ್ಕಾಬಿಕ್ಕಿ ಆಗುತ್ತದೆ. ನನ್ನಮ್ಮ ಹೇಳಿದ್ದಾಳೆ ನಾನು ಚಂದ್ರ. ಅಮ್ಮ ಸತ್ಯ ಹೇಳುತ್ತಾಳೆ, ಸುಳ್ಳು ಹೇಳುವುದೇ ಇಲ್ಲ.
ಅಮ್ಮನನ್ನು ಬಂದು ಮನೆಗೆ ಕೇಳಿದಾಗ ಚಂದ್ರ ನಾನಲ್ಲವೇ ಎಂದಾಗ ನೀನ್ಯಾಕೆ ಚಂದ್ರ ಆಗುತ್ತೆ, ಆಕಾಶದಲ್ಲಿ ಚಂದ್ರ. ತತ್ತರಿಸಿ ಹೋಗುತ್ತದೆ ಮಗು. ದೇವರೊಲಮೆಗೆ ಈ ರೀತಿ ಸುಳ್ಳಿನ ವ್ಯವಹಾರ ಖಂಡಿತ ಸಲ್ಲದು. ಎಂಥ ಲಾಭ ಬರುತ್ತದೆ ಎಂದರೂ ಮಗುವಿನ ಮುಂದೆ ಸುಳ್ಳು ಹೇಳಲೇಬಾರದು. ಕನ್ನಡಿ ತೋರಿಸಿ ಅದರ ರೂಪ ವಿಶ್ವರೂಪ ಎಂದು ನೀವು ಭ್ರಮಿಸುವಂತೆ ಮಾಡಲೇಬಾರದು. ರಕ್ಷಕರು ಈ ರೀತಿ ಮಾಡಿದರೆ ಜನ್ಮಪೂರ್ತಿ ಅದರ ಫಲ ಅನುಭವಿಸಬೇಕಾಗುತ್ತದೆ ಎನ್ನುತ್ತಾರೆ ಶ್ರೀ ಗುರುಜಿ. ನಾವು ಅದಲ್ಲದೆ ಬೇರೆ ಮಾಡುವುದೇ ಇಲ್ಲ. ಯೋಚನೆ ಮಾಡಿ, ಭಗವಂತನ ಜೊತೆ ನಾವು ಮಾತನಾಡಬೇಕು, ಭಗವಂತನಿಂದ ಸತ್ಯವನ್ನು ತಿಳಿಯಬೇಕು. ಅದಿಲ್ಲ, ಭಗವಂತನ ಜೊತೆ ಮಾತನಾಡುವವರ ಜೊತೆ ನಾವು ಮಾತನಾಡಿ ಆ ಸತ್ಯವನ್ನು ಹೀರಬೇಕು. ದೇವರು ನಮಗೆ ಆ ರೀತಿ ವರ್ತನೆ ದಿನಚರಿಯಲ್ಲಿ ಸದಾ ತುಂಬಬೇಕು. ಪ್ರತಿ ಹಂತದಲ್ಲಿಯೂ ಭಗವಂತನನ್ನು ಮಾತನಾಡಿಸುತ್ತಲೇ ಇರಬೇಕು. ಭಕ್ತಿ ಎಂದರೆ ನಾಚಿಕೆ ಅಂಜಿಕೆ ಬಿಟ್ಟು ಭಗವಂತನನ್ನು ನಂಬುವುದು, ತುಂಬುವುದು, ದಿಮ್ಮಿನಂತಾಗುವುದು. ವಿಧೇಯತೆ, ಭಗವಂತನೇ ಬೇಕು ಎಂಬ ಅವನ ಮಾತಿಗೆ ನಾನು ಒಪ್ಪುಕೊಡುವುದು. ಶ್ರದ್ಧೆ, ನನ್ನದೆಲ್ಲ ನಾವು ಸಮರ್ಪಿಸುವುದು, ಅಲ್ಲಿ ಅಹಮಿಕೆ ಒಂದಿನಿತೂ ಇಲ್ಲದಂತೆ ವರ್ತಿಸುವುದೇ ಶ್ರದ್ಧೆ. ಶರಣಾಗತಿ, ನನ್ನದೆಲ್ಲ ನಿನಗೆ ಸಂತೋಷದಿಂದ ಸಮರ್ಪಿಸಿದ್ದೇನೆ. ಶ್ರದ್ಧೆ ಮತ್ತು ಶರಣಾಗತಿ ಒಂದೇ ನಾಣ್ಯದ ಎರಡು ಮುಖಗಳು. ವ್ಯಾಕುಲತೆ, ಭಗವಂತನನ್ನು ನೆನೆಸಿಕೊಂಡು ನಿನ್ನ ಮಾತನ್ನು ಕೇಳಬೇಕು, ನಿನ್ನ ದಿವ್ಯ ದರ್ಶನ ಭಾಗ್ಯ ನನ್ನದಾಗಬೇಕು, ಕಣ್ಣೀರು ಹರಿಸಬೇಕು. ನಿನ್ನಿದ್ದೂ ಕಾಣಲಾಗುವುದಿಲ್ಲವಲ್ಲ, ನಿನ್ನಿದ್ದೂ ಕೇಳಲು ಸೋಲುತ್ತಿದ್ದೇನಲ್ಲ, ಇದು ವ್ಯಾಕುಲತೆ. ಏಕಾಗ್ರತೆ, ನೀನೇ ಬೇಕು, ನೀನೇ ಸಾಕು, ನಿನ್ನನ್ನೇ ನಾನು ಕೇಂದ್ರವಾಗಿರಿಸಿಕೊಂಡು ನನ್ನ ದಿನಚರಿಯಲ್ಲಿ ಮುಂದಾಗಬೇಕು. ಏಕನಿಷ್ಠೆ, ನೀನೊಂದು ಶಕ್ತಿ. ರೂಪ ಬೇರೆ, ಲಾವಣ್ಯ ಬೇರೆ, ನಿನ್ನ ಸಾಮರ್ಥ್ಯ ಬೇರೆ, ಆದರೂ ಕೂಡ ಸತ್ವ ಒಂದೇ. ಸಕ್ಕರೆಯ ನಾನಾ ಬೊಂಬೆಗಳಿದ್ದಂತೆ, ವಸ್ತ್ರದ ನಾನಾಂಗಿಗಳಿದ್ದಂತೆ ನೀನು ಮಹಿಮಾತೀತ. ನೀನೇ ರಾಮ, ನೀನೇ ಕೃಷ್ಣ, ನೀನೇ ಅಲ್ಲ, ನೀನೇ ಮಾರುತಿ. ಇದು ಯಥಾರ್ಥವಾಗಿ ಏಕನಿಷ್ಠೆ. ದೇವರೊಲಮೆಗೆ ಈ ರೂಪ, ಈ ಗುಣಗಳೆಲ್ಲ ಉಸಿರಾಗಬೇಕು, ಹಸಿರಾಗಬೇಕು, ಬಸಿರಾಗಬೇಕು. ನನಗೆ ಸತ್ವ, ಶಕ್ತಿ, ರೂಪ, ಲಾವಣ್ಯ ಎಲ್ಲವೂ ಕೂಡ ಗಮನಾರ್ಹವೇ. ತರತಮ ಭೇದ ಇಲ್ಲವೇ ಇಲ್ಲ. ಸಕ್ಕರೆಯ ನಾನಾ ಗೊಂಬೆಗಳಂತೆ ಎಲ್ಲವೂ ಬೇಕು, ಎಲ್ಲವೂ ಬೇಕೇ ಬೇಕು. ಒಂದಿನಿತು ಕೀಳೆರಮೆ, ಸುಪ್ತ ಭೀತಿ, ನಾಚಿಕೆ, ಅಂಜಿಕೆ, ತಾತ್ಸಾರ ಇರಲೇಬಾರದು. ಭಗವಂತನ ಜೊತೆ ಮಾತನಾಡುವುದು ಅತ್ಯಂತ ಸುಲಭ. ನಿಮ್ಮ ಕೈ ಬೆರಳನ್ನೇ ನೋಡಿಕೊಳ್ಳಿ. ಗಿಡ್ಡ, ಉದ್ದ, ಸಪುರ, ದಪ್ಪ, ಸಮಾನ ಗಾತ್ರದ ಕೈ ಬೆರಳಿದ್ದರೆ ಮಾತ್ರ ನಾನು, ಇಲ್ಲದಿದ್ದರೆ ಕತ್ತರಿಸಿ ಬಿಡುತ್ತೇನೆ ಯಾರಾದರೂ ಹೇಳುವರೇನು? ಕ್ಷಣಕಾಲವೂ ನಿನಗೆ ದೇವರ ಬಗ್ಗೆ ತರತಮ ಭಾವ ಬಾರದು. ಕೈ ಬೆರಳನ್ನು ಮುಷ್ಟಿಯಾಗಿ ಹಿಡಿ, ಭದ್ರತೆ ನಿನ್ನದಾಗುತ್ತದೆ. ನಾನಾ ರೂಪ, ಲಾವಣ್ಯ, ಗುಣ, ಗಣಿಯಾದ ಭಗವಂತ ಒಂದೇ ಶಕ್ತಿ ಎಂದು ನೀವು ಕೈ ಮುಷ್ಟಿ ಹಿಡಿದಾಗ ಭಗವಂತನ ಅದ್ಭುತ ಬಲವನ್ನು ಸದಾ ಕಾಲ ನೀವು ಸವಿಯಬಹುದು. ಅದು ನೆನಪು ಹೋಗಬಾರದು. ಕೃಷ್ಣ ಮಾತ್ರ ದೇವರು, ರಾಮ ಮಾತ್ರ ದೇವರು, ಉಳಿದವರೆಲ್ಲ ಟೊಳ್ಳು ಅಥವಾ ನಿಷ್ಪ್ರಯೋಜಕ. ಈ ತಾತ್ಸಾರ ಮನೋಭಾವ ನಿನ್ನ ಸಂಪೂರ್ಣ ಅವನತಿಗೆ ಕಾರಣ ಎಂದು ನೆನಪಿಸಲೋದಕ್ಕೇ ಎರಡೂ ಕೈ ಬೆರಳುಗಳಲ್ಲಿ ನಾನಾ ರೂಪ ಲಾವಣ್ಯ ಇದೆ. ಅದೇ ಕಾಲು ಬೆರಳು ಒಂದೇ ರೀತಿ ಇದೆ. ಯೋಚನೆ ಮಾಡಿ. ಕಷ್ಟಪಟ್ಟು ನೀನು ಕಾಲನ್ನು ನೋಡುವುದಿಲ್ಲ, ಅತಿ ಸುಲಭದಲ್ಲಿ ಕೈಗಳನ್ನು ನೋಡುತ್ತಿ, ಕೈ ಬೆರಳುಗಳನ್ನು ನೀನು ಆಸ್ವಾದಿಸಿಕೊಂಡು ಮನಸ್ಸಿನಲ್ಲಿ ಸ್ಥಾಯಿ ಮಾಡಿಕೊಳ್ಳುವಿ. ಮೇಲೇಳು ಭಕ್ತ, ಉನ್ನತಿಯ ಸ್ತರಕ್ಕೆ ಮೇಲೆ ನೀನು ಏರು. ವಿಶ್ವಕರ್ಮನ ಮೂಲಕ ಭಗವಂತ ಮನುಷ್ಯನನ್ನು ಸೃಷ್ಟಿಸಿದ ಎನ್ನುತ್ತಾರೆ ಶ್ರೀ ಗುರುಜಿ. ರೂಪ ಲಾವಣ್ಯವನ್ನು ಕೊಟ್ಟದ್ದು ವಿಶ್ವಕರ್ಮ. ಎಂಥ ಅದ್ಭುತವಾದ ಒಂದು ಯೋಚನೆ ಶಕ್ತಿ. ಕೈಯ ಎಲ್ಲ ಬೆರಳುಗಳು ಒಂದೇ ಉದ್ದ, ಒಂದೇ ಅಗಲ ಇದ್ದಿದ್ದರೆ ಏಕನಿಷ್ಠೆ ಬಗ್ಗೆ ಊಹಿಸಲೂ ಸಾಧ್ಯವಿಲ್ಲ. ಯೋಚನೆ ಮಾಡಿ. ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ ವೆರಿ ಈಸಿ. ಹಾಗಾಗಬೇಕೆಂದೇ ಭಗವಂತ ತನ್ನ ಲೀಲೆಯನ್ನು ಈ ರೀತಿ ತೋರಿಸಿದ.
ಹೆಡ್ಸ್ ಆಫ್ ಟು ಯು. ನಿನ್ನ ಮಹಿಮೆಗೆ ಎಣೆ ಉಂಟೆ? ನಿನ್ನ ಶಕ್ತಿಗೆ ಊಹಿಸಲು ಸಾಧ್ಯವುಂಟೆ? ಅಂಥ ಭಗವಂತ ನಮ್ಮೆಲ್ಲರೊಳಗೆ ಜೀವದಾತನಾಗಿದ್ದಾನೆ, ಪ್ರಾಣದಾತನಾಗಿದ್ದಾನೆ. ಪ್ರಾಣದಾತನೂ ಹೌದು, ಪ್ರಾಣನಾಥನೂ ಹೌದು. ಮೂರ್ಖ ಶಿಖಾಮಣಿಯಾದ ದೇಹ ಹೊಂದಿದ್ದರೂ ಕೂಡ ಭಗವಂತ ಪರಿಶುದ್ಧವಾದ ಚಿನ್ನದ ಗಣಿ. ಕರಿಚರ್ಮ ಇರುವ ನಿನ್ನೊಳಗೆ ನಾನು ದೇವರಾಗಿರುವುದಿಲ್ಲ. ಭಗವಂತ ಭಾಷೆ ತೊಡುವುದೇ ಇಲ್ಲ. ಎಲ್ಲರೊಳಗೂ ಆತ ನಿಷ್ಪಕ್ಷಪಾತನಾಗಿ ದಾರಿ ತೋರುತ್ತಾನೆ, ದಾರಿ ತೋರಿಸುತ್ತಾನೆ, ದಾರಿ ತೋರಿಸಲು ಜೊತೆಗೂಡುತ್ತಾನೆ. ಸನಾಥ ಅಂದರೆ ಭಗವಂತ ಜೊತೆಗಿದ್ದಾನೆ. ಸನಾಥ ಪ್ರಜ್ಞೆ, ಭಗವಂತ ಜೊತೆಗಿದ್ದಾನೆ ಎಂಬ ಪ್ರಜ್ಞೆ ಸ್ಥಾಯಿಯಾಗಿ ಉಳಿಯುವಂತೆ ಡಿವೈನ್ ಮ್ಯಾಜಿಕ್ ಮಾಡುತ್ತಾನೆ. ಏನಂತಾನೋ ದೇವರು, ದೇವರು ಯಾವ ರೀತಿ ವರ್ತಿಸುತ್ತಾನೋ ಏನೋ, ನಾನಂತೂ ಮಾಡುವುದಿಲ್ಲ. ಆತ ಮೆಚ್ಚುವ ನಾಮ ನೇಮ ಪ್ರೇಮ ಮಾತ್ರ ನನ್ನ ಉಸಿರು, ನನ್ನ ಬಸಿರು, ನನ್ನಲ್ಲಿ ಸದಾ ಹಸಿರು. ಈ ರೀತಿ ನಾಮಪ್ರಜ್ಞೆ, ನೇಮಪ್ರಜ್ಞೆ, ಧರ್ಮಪ್ರಜ್ಞೆ ನಮ್ಮಲ್ಲಿ ಬೆಳೆಯಬೇಕು, ಬೆಳಗಬೇಕು. ಭಗವಂತ ಅತ್ಯಂತ ಸುಲಭವಾಗಿ ನಮ್ಮ ಹಸ್ತಗಳಲ್ಲಿ ನಾನಾ ರೂಪದ, ಆಕಾರದ, ಅಂದದ, ಚಂದದ ಬೆರಳನ್ನು ಕೊಟ್ಟಿದ್ದಾನೆ. ದೇವರ ಹೆಸರಿನಲ್ಲಿ ಖಂಡಿತವಾಗಿಯೂ ಜಗಳ ಬೇಡ. ದೇವರ ಹೆಸರಿನಲ್ಲಿ ಒಂದಾಗೋಣ, ಮುಂದಾಗೋಣ, ಭದ್ರ ಬುನಾದಿಗೆ ನಾವು ಚುರುಕಾಗೋಣ. ಈ ದೃಷ್ಟಿಯಿಂದ ಇರುವ ದಿನಚರಿಯಲ್ಲಿ ಭಗವಂತನು ಮೆಚ್ಚುವಂತೆ ನಾವು ಪ್ರತಿ ಕೆಲಸವನ್ನು ಮಾಡೋಣ. ದೇವರಿಂದ, ದೇವರ ಜೊತೆಗೆ, ದೇವರಿಗೇನೆ ಈ ಕೆಲಸವನ್ನು ಸಮರ್ಪಿಸುತ್ತೇನೆ. ಈ ಭಾವದಿಂದ ಭಗವದೀಯರಾಗೋಣ, ಭಗವತ್ಪ್ರಿಯರಾಗೋಣ, ಭಗವಂತನೇ ಆಗೋಣ. ಸತ್ಯ, ಧರ್ಮ, ನ್ಯಾಯ ಪರಾಮರ್ಶೆಯೊಂದಿಗೆ ನಮ್ಮ ದಿನಚರಿ ದಿವ್ಯ, ಭವ್ಯ, ನವ್ಯ ಆಗುವಂತೆ ಖಂಡಿತವಾಗಿಯೂ ನಾವು ಚುರುಕೋಗೋಣ. ಎಂದಿಗೂ ಕೂಡ ಕಂಗೆಡುವುದು ಬೇಡ, ಕೀಳರಿಮೆ ಬೇಡ, ಅಲ್ಪತೃಪ್ತಿ ಬೇಡ. ಭಗವಂತ ಸೂಪರ್ಮೋಸ್ಟ್ ಆಗಿ ನಮ್ಮೊಳಗಿದ್ದು ಫೈನೆಸ್ಟ್ ಕನ್ಕ್ಲೂಷನ್ ಇಂಪಾರ್ಷಿಯಲ್ ಆಗಿ ಕೊಡುತ್ತಾನೆ. ಆತನ ವಿಶೇಷ ಕೃಪೆಗೆ ಸದಾ ನಾವು ಮನಸ್ಸು ಮಾಡಬೇಕು. ಈ ಕ್ಷಣ ಮಾತ್ರ ಮೂಲ್ಯ, ಮರುಕ್ಷಣ ಸಾವು. DOD ನೆಕ್ಸ್ಟ್ ಮೊಮೆಂಟ್ ಎಂದು ತಿಳಿದು ಚುರುಕಾಗೋಣ. ಶ್ರೀ ಗುರುಜಿ ಯಾವಾಗಲೂ ಹೇಳ್ತಾರೆ, ಈ ಕ್ಷಣ ಮಾತ್ರ ನಮ್ಮದು ಅಂತಿರುವಾಗ ಕ್ಷಣ ಕ್ಷಣವು, ಕಣಕಣವು ಅತ್ಯಂತ ಪವಿತ್ರ ಪಾವನೆ ಎಂದು ನಾವು ಚುರುಕಾಗಲೇಬೇಕು. ಒಂದು ಕ್ಷಣ ಕೂಡ ವ್ಯರ್ಥ ಮಾಡಿಕೊಳ್ಳೋಣ ಎಂಬ ಭಾವ ಆಲಸ್ಯ ಆಗಲೇಬಾರದು. ಚತುರ್ಥಿಯ ಬೀಡಾಗಬೇಕು, ನಾಡಾಗಬೇಕು, ಹಾಡಾಗಬೇಕು. ಮನಸ್ಸು ಮಾಡೋಣವೇ. ನಮಸ್ಕಾರ.